ಇಂದಿನ ವಿಡಿಯೋದಲ್ಲಿ ನಾವು ಜಾಫ್ರಿ ಚಾಸರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಜಾಫ್ರಿ ಚಾಸರನ್ನು ನಾವು ಫಾದರ್ ಆಫ್ ಇಂಗ್ಲೀಷ್ ಪೋಯಟ್ರಿ, ಗ್ರ್ಯಾಂಡ್ ಫಾದರ್ ಆಫ್ ಇಂಗ್ಲೀಷ್ ನಾವೆಲ್, ಫಾದರ್ ಆಫ್ ಸ್ಟೋರಿ ಟೆಲ್ಲಿಂಗ್, ಫಸ್ಟ್ ಟ್ರಾವೆಲ್ ರೈಟರ್ ಅಂತ ಇವರು ಫೇಮಸ್ ಆಗಿದ್ದಾರೆ. ಹಾಗಾದರೆ ಬನ್ನಿ ಇವರ ಲೈಫ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜಾಫ್ರಿ ಚಾಸರ್ ಅವರು ಬಂದಂಥ ಕಾಲನ ನಾವು 14th ಸೆಂಚುರಿಯಲ್ಲಿ ಈ ರೈಟರ್ನ ನಾವು ನೋಡ್ತೀವಿ. ಅಲ್ಲಿ ನಾವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ನ ತಿಳ್ಕೊಳ್ಬೇಕು. ಆ ಟೈಮ್ ಪೀರಿಯಡಲ್ಲಿ ಏನೇನು ಇನ್ಸಿಡೆಂಟ್ಸ್ ಆಗಿತ್ತು ಅನ್ನೋದು. ಸೊ 14th ಸೆಂಚುರಿಯಲ್ಲಿ ಇಂಗ್ಲೆಂಡ್ನ ನಾವು ಮಿಡಲ್ ಇಂಗ್ಲೀಷ್ ಅಂತ ಹೇಳಿ ಕರೀತಾ ಇದ್ವಿ. ಓಕೆ, ಸೊ ಮೇಜರ್ ಈವೆಂಟ್ಸ್ ಏನಾಯಿತು ಅಂತ ಹೇಳಿ ನೋಡಿದರೆ 100 years ವಾರ್ ನಡೆಯುತ್ತೆ. ಯಾರ ಮಧ್ಯ ಅಂದರೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಮಧ್ಯೆ 100 years ವಾರ್ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಬ್ಲ್ಯಾಕ್ ಡೆತ್ತಲ್ಲಿ ಬಹಳಷ್ಟು ಇಂಗ್ಲೆಂಡ್ ಪಾಪ್ಯುಲೇಷನ್ ಸಾವನ್ನು ಒಪ್ತಾರೆ. ನೆಕ್ಸ್ಟು ಪೆಸೆಂಟ್ ರೆವಲ್ಟ್ ಆಗುತ್ತೆ. ಪೆಸೆಂಟ್ ರೆವಲ್ಟ್ ಅಲ್ಲಿ ಸಾಕಷ್ಟು ಸೋಷಿಯಲ್ ಅನ್ರೆಸ್ಟ್, ಏನು ಸಾಮಾಜಿಕ ತಾರತಮ್ಯ ಆಗಿರ್ಬೋದು, ಎಕನಾಮಿಕ್ ಇನ್ಇಕ್ವಾಲಿಟಿ ಇರ್ಬೋದು, ಇದ್ರ ವಿರುದ್ಧ ಎಲ್ಲ ಅಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ. ಸೊ ನೀವು ನೆನಪಿಟ್ಕೊಳ್ಬೇಕು ಅಂದರೆ ಇಲ್ಲಿ ಬರುವಂಥ ಇಂಪಾರ್ಟೆಂಟ್ ಡೇಟ್ಸ್. ಸೊ ಎಕ್ಸಾಮ್ಸಲ್ಲಿ ನಿಮಗೆ ಮೇನ್ಲಿ ಕೇಳುವಂಥದ್ದು ಸೀಕ್ವೆನ್ಸ್ ಆಫ್ ಆರ್ಡರ್, ಅಂದರೆ ಇನ್ಸಿಡೆಂಟ್ ಆದಮೇಲೆ ಯಾವುದಾಗುತ್ತೆ ಅನ್ನೋದು ಸೀಕ್ವೆನ್ಸ್ ಆಫ್ ಆರ್ಡರಲ್ಲಿ ಕೇಳ್ತಾರೆ. ಮತ್ತು ಅದಕ್ಕೋಸ್ಕರ ನೀವು ಡೇಟನ್ನು ನೆನಪಿಟ್ಕೊಳ್ಬೇಕು. ನೌ ಲೆಟ್ ಅಸ್ ಡಿಸ್ಕಸ್ ಜಾಫ್ರಿ ಚಾಸರ್ಸ್ ಅರ್ಲಿ ಲೈಫ್. ಜಾಫ್ರಿ ಚಾಸರ್ ಅವರು 1340ಯಲ್ಲಿ ಲಂಡನ್ ಅಂದರೆ ಇಂಗ್ಲೆಂಡ್ನಲ್ಲಿ ಜನಿಸ್ತಾರೆ. ಅವರ ಫ್ಯಾಮಿಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿರುತ್ತೆ. ಅವರ ತಂದೆ ಜಾನ್ ಚಾಸರ್ ಅವರು ವೈನ್ ಸೆಲ್ಲರ್ ಆಗಿರ್ತಾರೆ. ಓಕೆ ಅಂತ ಹೇಳಿದರೆ ಸಕ್ಸಸ್ಫುಲ್ ವಿಂಟನರ್ ಅಂತ ಹೇಳ್ತೀವಿ, ಅಥವಾ ವೈನ್ ಸೆಲ್ಲರ್ ಅಂತ ಹೇಳ್ತೀವಿ. ಸೊ ಇವರ ಫ್ಯಾಮಿಲಿ ಕನೆಕ್ಷನ್ ಯಾವ ರೀತಿ ಅಂದರೆ ರಾಯಲ್ ಕೋರ್ಟೆ, ಅಂದರೆ ರಾಜ ಮಹಾರಾಜರಗಳ ಜೊತೆ ಸಂಬಂಧಗಳು ಚೆನ್ನಾಗಿ ಇರುತ್ತೆ. ಹಾಗಾಗಿ ಚಾಸರ್ ಅವರಿಗೆ ಮುಂದೆ ಬೆಳೆಯೋದಕ್ಕೆ ಆ್ಯಸ್ ಎ ಫೇಮಸ್ ರೈಟರ್ ಆಗೋದಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ ನಾವು ಇಲ್ಲಿ ನೋಡ್ಬೋದು. ಈಗ ನಾವು ಚಾಸರ್ ಅವ್ರ ಕರಿಯರ್ ಯಾವ ರೀತಿ ಬೆಳೆಯುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಸೊ ಇವರ ಕರಿಯರ್ 1357ಅಲ್ಲಿ ಬಿಗಿನ್ ಆಗುತ್ತೆ. ಚಾಸರ್ ಅವ್ರ ಕರಿಯರು ಆ್ಯಸ್ ಎ ಪೇಜ್ ಬಾಯ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಆ್ಯಸ್ ಎ ಪೇಜ್ ಬಾಯ್ ಅಂತ ಹೇಳಿದರೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಫ್ಲ್ಯಾಗ್ ಬೇರರ್, ಅಂದರೆ ರಾಜರಿಗಾಗಿ ಕೆಲಸ ಮಾಡ್ತಾ ಇರ್ತಾರೆ. ಓಕೆ, ಸೊ ಯಾರಾಗಿರ್ತಾರೆ ಆ ಟೈಮಲ್ಲಿ ರಾಜರು ಅಂತ ಹೇಳಿದರೆ ಎಲಿಜಬೆತ್ ಡೆ ಬರ್ಗ್, ಕೌಂಟೆಸ್ ಆಫ್ ಅಲ್ಸ್ಟರ್, ಲೈಕ್ ವೈಫ್ ಆಫ್ ಪ್ರಿನ್ಸ್ ಲಿನಾಲ್, ಸನ್ ಆಫ್ ಎಡ್ವರ್ಡ್ III. ಸೊ ಈ ಪೊಸಿಷನ್ ಏನು ಮಾಡುತ್ತೆ ಅಂದರೆ ನೋಬಲ್ ಸೊಸೈಟಿಗೆ ಅವರು ಆಕ್ಸೆಸ್ ಆಗೋದಕ್ಕೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಮತ್ತು 1359ಅಲ್ಲಿ ಇವರು ಜಾಯ್ನ್ ಆಗ್ತಾರೆ. ಕಿಂಗ್ ಎಡ್ವರ್ಡ್ III ಅವ್ರ ಆರ್ಮಿನಲ್ಲಿ ಜಾಯ್ನ್ ಆಗ್ತಾರೆ. ಮತ್ತು 100 years ಆಫ್ ವಾರ್ ಇನ್ ಫ್ರಾನ್ಸಲ್ಲಿ ಏನು ನಡೆಯುತ್ತೆ ಅಲ್ಲಿ ಇವರು ಭಾಗವಹಿಸ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಅಲ್ಲಿ ಇವರು ಕ್ಯಾಪ್ಚರ್ಡ್ ಆಗ್ತಾರೆ. ಅಲ್ಲಿ ಇವ್ರನ್ನ ಹಿಡ್ಕೊಂಡು ಬಿಡ್ತಾರೆ. ಆದರೆ ಹಿ ವಾಸ್ ಕ್ಯಾಪ್ಚರ್ಡ್ ದೇರ್, ಬಟ್ ಅವರನ್ನು ರಾಜರು ಏನು ಮಾಡ್ತಾರೆ, ಬಿಡಿಸ್ಕೊಂಡು ಬರ್ತಾರೆ. ಇಷ್ಟು ಅಮೌಂಟನ್ನು ಕೊಟ್ಬಿಟ್ಟು ಅವರನ್ನು ಬಿಡಿಸ್ಕೊಂಡು ಬರ್ತಾರೆ. ರ್ಯಾನ್ಸಮ್ಡ್ ಅಂತ ಇಲ್ಲಿ ಹೇಳ್ತೀವಿ. ಶೋಯಿಂಗ್ ಇಸ್ ರೈಸಿಂಗ್ ಇಂಪಾರ್ಟೆನ್ಸ್. ಅಲ್ಲಿ ಗೊತ್ತಾಗ್ತಾ ಇರುತ್ತೆ ಅವ್ರ ಕರಿಯರ್ ಬೆಳೆಯೋದಕ್ಕೆ ಯಾವ ರೀತಿ ಇದೆಲ್ಲ ಹೆಲ್ಪ್ ಆಗ್ತಾ ಇದೆ, ಅವರು ಯಾವ ರೀತಿ ಒಬ್ಬ ರೈಟರ್ ಆಗಿ ಇವಾಲ್ವ್ ಆಗ್ತಿದ್ದಾರೆ ಅನ್ನೋದು. ನೆಕ್ಸ್ಟ್, ಚಾಸರ್ ಒಬ್ಬ ಒಳ್ಳೆ ಟ್ರಾವೆಲರ್ ಆಗಿರ್ತಾರೆ. 20s ಮತ್ತು 30sಲ್ಲಿ ತುಂಬ ಟ್ರಾವೆಲ್ ಮಾಡ್ತಾರೆ ಅವರು. ಏನು ಡಿಪ್ಲೊಮ್ಯಾಟಿಕ್ ಮಿಷನ್ಸ್ ಇರುತ್ತೆ, ಲೈಕ್ ಫ್ರಾನ್ಸ್ ಆ್ಯಂಡ್ ಇಟ್ಲಿ, ಇಲ್ಲೆಲ್ಲ ತುಂಬ ಟ್ರಾವೆಲ್ ಮಾಡ್ತಾರೆ. ಇಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅವರಿಗೆ ತುಂಬ ಒಳ್ಳೆ, ಅಂದರೆ ತುಂಬ ಫೇಮಸ್ ರೈಟರ್ಸ್ ಸಿಗ್ತಾರೆ, ಇಟಾಲಿಯನ್ ರೈಟರ್ಸ್ ಸಿಗ್ತಾರೆ. ಲೈಕ್ ಏನು ಡ್ಯಾಂಟೆ ಇರ್ಬೋದು, ಪೆಟ್ರಾಕ್ ಇರ್ಬೋದು, ಕ್ಯಾಶಿಯೋ ಇರ್ಬೋದು. ಸೊ ಇವರೆಲ್ಲ ಇಂಪಾರ್ಟೆಂಟ್ ರೈಟರ್ಸ್ ಅವರಿಗೆ ಸಿಗ್ತಾ ಹೋಗ್ತಾರೆ. ಸೊ ಇವರ ಏನು ಇವರ ರೈಟಿಂಗ್ಸ್ ಮೇಲೆ ಇವರು ಎಲ್ಲರದ್ದು ಪ್ರಭಾವ ನೋಡ್ಬೋದು. ಸೊ ಹಿ ವಾಸ್ ಗ್ರೇಟ್ಲಿ ಇನ್ಫ್ಲುಯೆನ್ಸ್ ಬೈ ದೀಸ್ ರೈಟರ್ಸ್ ಅಂತ ಇಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಚಾಸರ್ ಅವ್ರದ್ದು ಇಂಪಾರ್ಟೆಂಟ್ ವರ್ಕ್ಸ್ ಯಾವುದಿದೆ ಅದನ್ನು ಡಿಸ್ಕಸ್ ಮಾಡೋಣ. ಸೊ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವುದ್ಯಾವ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದರದ್ದು ಬ್ರೀಫ್ ಸಮ್ಮರಿನೂ ಡಿಸ್ಕಸ್ ಮಾಡೋಣ. ಟಿಲ್ ದೆನ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.